ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಅತ್ಯಾಧುನಿಕ ಮಾದರಿಯ ವಿದ್ಯುತ್ ಶವಾಗಾರ ನಿರ್ಮಾಣ ಮಾಡಿದೆ. ಕಟ್ಟಡ ನಿರ್ಮಾಣ ಮಾಡಿ ವರ್ಷಗಳೇ ಆಗುತ್ತಾ ಬಂದರೂ ಇದುವರೆಗೂ ಶವಾಗಾರ ಉದ್ಘಾಟನೆ ಮಾಡಿಲ್ಲ. ಕಟ್ಟಡ ಹಾಗೂ ಯಂತ್ರೋಪಕರಣಗಳ ಅಳವಡಿಕೆ ಕಾರ್ಯ ಬಹುತೇಕ ಮುಕ್ತಾಯವಾಗಿದ್ದು ತುಕ್ಕು ಹಿಡಿಯುವಂತಾಗಿದೆ. ಇನ್ನು ಈ ಜಾಗ ಕುಡುಕರ ಅಡ್ಡವಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಸಂಜೆಯಾದ್ರೆ ಸಾಕು ಈ ಜಾಗಕ್ಕೆ ಬಂದು ಎಣ್ಣೆ ಗಾಂಜಾ ಸೇದಿ ಹೋಗ್ತಾ ಇದ್ದಾರೆ. ಇದರಿಂದ ಮೊದಲು ವಿದ್ಯುತ್ ಶವಾಗಾರ ಉದ್ಘಾಟನೆ ಮಾಡಿ ಶವ ಸಂಸ್ಕಾರಕ್ಕೆ ಅನುಕೂಲ ಮಾಡಿಕೊಡಿ ಎಂದು ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಏನು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ವಿದ್ಯುತ್ ಚಿತಾಗಾರ ನಿರ್ಮಾಣವಾಗಿ ಇವತ್ತು 6 ತಿಂಗಳ ಮೇಲಾಗಿದೆ. ಆದರೆ ಇದುವರೆಗೂ ಕೂಡ ಅದು ಜನರ ಸೇವೆಗೆ ಲಭ್ಯ ಆಗ್ತಾ ಇಲ್ಲ. ಅದು ನಿಜಕ್ಕೂ ಕೂಡ ಶೋಚನೀಯ ಅಥವಾ ದುಃಖದ ಸಂಗತಿ. ಯಾಕಂತ ಹೇಳಿದ್ರೆ ಇವಾಗಲೇ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಸ್ಮಶಾನಗಳ ಕೊರತೆ ಇದೆ. ಹಾಗೆ ಸುರಕ್ಷಿತವಾಗಿ ಸಾಗಿಸ್ತಕ್ಕಂಥ ಶವ ವಾಹನಗಳ ಕೊರತೆ ಇದೆ, ಸ್ಮಶಾನಗಳಿಗೆ ಜಾಗ ಕೊರತೆ ಇದೆ. ಹಾಗಾಗಿ ಈ ವಿದ್ಯುತ್ ಚಿತಾಗಾರ ಅಂತಕ್ಕಂಥದ್ದು ಆಗಲೇಬೇಕು. ಆದಷ್ಟು ಬೇಗ ಆದರೆ ಈ ಸ್ಮಶಾನಗಳಿಗೆ ಜಾಗ ಹುಡುಕ್ತಕ್ಕಂಥದ್ದು ಅಥವಾ ಜಾಗದ ಕೊರತೆ ಇರತಕ್ಕಂಥದ್ದು ಬೇಗನೆ ಸಮಸ್ಯೆ ಪರಿಹಾರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ, ನಗರಸಭೆ, ಜಿಲ್ಲಾಡಳಿತ ಗಂಭೀರವಾಗಿ ಆಲೋಚನೆ ಮಾಡಿ ಕೂಡಲೇ ಈ ಒಂದು ವಿದ್ಯುತ್ ಚಿತಾಗಾರವನ್ನು ಆರಂಭ ಮಾಡಬೇಕು, ಜನಸೇವೆಗೆ ಲಭ್ಯ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಇನ್ನು ನಗರದಲ್ಲಿ ವಿದ್ಯುತ್ ಶವಾಗಾರ ಇರುವುದನ್ನೇ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಮರೆತಿದ್ದಾರೆ. ಮೊನ್ನೆ ನಡೆದ ಸಾರ್ವಜನಿಕ ಕುಂದುಕೊರತೆ ಹಾಗೂ ನಗರಸಭೆ ಸದಸ್ಯರ ಸಭೆಯಲ್ಲಿ ವರದಿಗಾರರಿಂದ ಈ ವಿಚಾರವು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಿತು. ಇದರಿಂದ ಎಚ್ಚೆತ್ತ ನಗರಸಭೆ ಆಡಳಿತ ಅಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆಗಿರುವ ರವೀಂದ್ರ PN ಆದಷ್ಟು ಬೇಗ ವಿದ್ಯುತ್ ಶವಾಗಾರ ಉದ್ಘಾಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಇದು ಏನು ಅದನ್ನು ಬಿಲ್ಡಿಂಗ್ನ ಕಟ್ಟಡ ಕಟ್ಟಿದಾರಲ್ಲ, ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಅನುದಾನವನ್ನು ಒದಗಿಸ್ಬೇಕು ಅಂತ ಹೇಳಿದ್ದಾರೆ. ಅದು ಎಷ್ಟು ಬಾಕಿ ಇದೆ ಅನ್ನೋದು ನೋಡಿ ಅದನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ಏನು ಬೇಕೋ ಚಿತಾಗಾರ ಅದಕ್ಕೆ ಕ್ರಮ. ಅತ್ಯಾಧುನಿಕ ಮಾದರಿಯ ವಿದ್ಯುತ್ ಶವಾಗಾರ ನಿರ್ಮಾಣ ಮಾಡಿ ವರ್ಷವೇ ಕಳೆದಿದ್ರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಸೇವೆಗೆ ವಿದ್ಯುತ್ ಶವಾಗಾರ ದೊರೆಯದೇ ಇರುವುದು ವಿಪರ್ಯಾಸವೇ ಸರಿ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.